ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಶುಕ್ರವಾರ ರಾತ್ರಿ 8:30 ಸಮಯದಲ್ಲಿ ಶ್ರೀ ಕೊತ್ತಲ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೂಡ್ಲಿಗಿ ತಾಲೂಕಿನ ನೂರಾರು ಬಿಜೆಪಿ ಪ್ರಮುಖ ಮುಖಂಡರು ಸೇರಿಕೊಂಡು ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಪಕ್ಷದಿಂದ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಸೂರ್ಯ ಪಾಪಣ್ಣ ಇವರ ಸಮ್ಮುಖದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿಕೊಂಡು ನಾಡಿನ ಜನತೆಗೆ ಹಾಗೂ ನಾಡಿನ ರೈತರಿಗೆ ಹಾಗೂ ಕೂಡ್ಲಿಗಿ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ವರ್ಷಕ್ಕೂ ಮಳೆ ಬೆಳೆ ಸಮೃದ್ಧಿ ಅಭಿವೃದ್ಧಿ ಒಳಿತಿಗಾಗಿ ಈ ಒಂದು ಪಾದಯಾತ್ರೆಯನ್ನು ಬಿಜೆಪಿ ಪಕ್ಷದಿಂದ ಎಲ್ಲರೂ ಒಟ್ಟುಗೂಡಿಕೊಂಡು ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಅಂಗವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ದೇವರ ದರ್ಶನವನ್ನ ಪಡೆಯಲು ಜನರು ಪಾದಯಾತ್ರೆಯ ಮೂಲಕ ನೂರಾರು ಕಿಲೋಮೀಟರ್ ಗಟ್ಟಲೆ ನಡೆದು ಬಂದು ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ತಮ್ಮ ಇಷ್ಟ ಸಿದ್ಧಿ ಕಾರ್ಯಗಳನ್ನು ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ದೇವರು ನೆರವೇರಿಸುತ್ತಾನೆ ಎಂಬ ಬಹುದೊಡ್ಡ ನಂಬಿಕೆಯಲ್ಲಿ ಅನೇಕ ಜನರು ಕಾಲ್ನಡಿಗೆಯ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ಧಿ ಕಾರ್ಯವನ್ನ ದೇವರ ಮಡಿಲಲ್ಲಿ ಹಾಕಿ ನಂಬಿಕೆಯಿಂದ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ. ಆ ಸಾಲಿನಲ್ಲಿ ನಾವು ಸಹ ನಮ್ಮ ಬಿಜೆಪಿ ಪಕ್ಷದಿಂದ ಹಿರಿಯರ ಸಲಹೆಯಂತೆ ಮುಂದಿನ ದಿನಮಾನಗಳಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಇರುವ ಸ್ಥಳೀಯರು ಪ್ರಮುಖರು ಮುಖಂಡರು ಬಿಜೆಪಿ ಪಕ್ಷದಿಂದ ನಾವುಗಳು ಕೂಡ್ಲಿಗಿ ತಾಲೂಕಿನ ಬಿಜೆಪಿ ಪಕ್ಷವನ್ನು ಪ್ರಬಲ ಸಂಘಟನೆಯಾಗಿ ಮಾಡುವುದರೊಂದಿಗೆ ಪಕ್ಷದ ಹಿರಿಯರು ಕಿರಿಯರು ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡಂತೆ ಬಿಜೆಪಿಯ ಅಜೆಂಡಾವನ್ನು ಇಟ್ಟುಕೊಂಡು ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಲು ಪಾದಯಾತ್ರೆ ಮಾಡುವುದಾಗಿ ಸೂರ್ಯ ಪಾಪಣ್ಣ ಅವರು ಮಾಧ್ಯಮದವರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರ ಹನುಮಂತ ಹಾಗೂ ಮಂಡಲ ಅಧ್ಯಕ್ಷರಾದ ಬಣವಿಕಲ್ ನಾಗರಾಜ್ ಹಾಗೂ ಬಿಜೆಪಿ ಮಾಜಿ ಮಂಡಲ ಅಧ್ಯಕ್ಷರಾದ ವೀರನಗೌಡರು, ಬಿಜೆಪಿಯ ಮುಖಂಡರು ಗುಳುಗಿ ವೀರೇಂದ್ರ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ಮಂಜುನಾಥ್, ಎಸ್ ಗಿರೀಶ್, ಮಾರುತಿ ಹಾಗೂ ಇನ್ನೂ ಅನೇಕ ಪ್ರಮುಖರು ಮುಖಂಡರು ಉಪಸ್ಥಿತರಿದ್ದರು. ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಪಾದಯಾತ್ರೆಯ ಮೂಲಕ ವಿವಿಧ ಕಲಾವಿದರಿಂದ ಕೋಲಾಟದ ಜೊತೆಗೆ ಪಾದಯಾತ್ರೆ ಆರಂಭವಾಯಿತು. ವರದಿ ವೀರೇಶ್ ಎಚ್ ನಾಗ್ಲಾಪುರ್. जोरे ಒಂದ್ಸತಿ ಘೋಷಣೆ ಕೂರಪ್ಪ. भारत माता की, भारतीय जनता पार्टी की, भारतीय जनता पार्टी की जय श्री राम, जय श्री राम, जय श्री राम, जय जय श्री राम, जय श्री राम.
ಒಂದ್ಸತಿ ಘೋಷಣೆ ಕೂರಪ್ಪ. ಸ್ವಾಮೀಜಿಗೆ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೇಳೋ ಪ್ರಶ್ನೆ ಕೇಳಿದ್ರೆ ನನಗೆ ಅರ್ಥ ಆಗ್ತದೆ.
ನಮ್ಮೇನು ನಾಯಕರು ಹಿಂಗೆ ಅಡ್ಡಾಡ್ತಾರೆ. ಆದರೆ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಶ್ರೀರಾಮ ನಮ್ಮ ಅಣ್ಣನ ಮೇಲೆ ನಮಗೆ ಅಪೂರ್ವವಾದ ಗೌರವ ಐತೆ. ಅವ್ರು ಮಾತು ಕೊಟ್ಟಿದ್ದಾರೆ. ಮೊನ್ನೆ MP ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡುತ್ತೆ ಅಂತ ಮಾತು ಕೊಡ್ತಾರೆ. ಅದ್ರ ಪ್ರಕಾರ ಅವ್ರು ನಡ್ಕೊಳ್ತಾರೆ. ಆ ವಿಶ್ವಾಸ ನಮಗೆ ಐತೆ. ನಮ್ಮ ಸ್ಥಳೀಯರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಎಂಬ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಐತೆ. ಇದರಲ್ಲಿ ಏನು ಮೊದಲ ಇಲ್ಲ. ಏನಾಗೋದಿಲ್ಲ. ನಾವು ಕೂಡ ಅಣ್ಣನ ಮೇಲೆ ನಮಗೆ ಅಪೂರ್ವವಾದ ನಮ್ಮ ಕುಟುಂಬದ ಯಜಮಾನರವರು, ಈ ರಾಜ್ಯದ ನಾಯಕರು, ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಐತೆ. ಹಾಗಾಗಿ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಅವರೇ ಹೇಳಿದ್ದಾರೆ, ನಾನು ಚುನಾವಣೆಗೆ ಬರ್ತಾ ಇಲ್ಲ, ನಾನು ಏನೋ ಸಂಘಟನೆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಅದನ್ನು ಮತ್ತೆ ಮತ್ತೆ ಅವರು ಅದ್ರ ಮೇಲೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅವರು ಏನು ಹೇಳಿದ್ದಾರೆ ಅಂತ ಕೂಡ್ಲಿ ಕ್ಷೇತ್ರ ಹೊರತು ಸೇರಿ 160 ಸ್ಥಾನಕ್ಕಾಗಿ ನಾವು ಪಾಠ ಅವ್ರ ರಾಜ್ಯದ ಜವಾಬ್ದಾರಿ ಐತಿ. ಅವರು ನಾವು ರಾಜ್ಯದ ವಿಚಾರವಾಗಿ ನಾವು ಅದನ್ನೇ ಹೇಳಕ್ಕೆ ನಮ್ಮ ರಾಜ್ಯದ ನಾಯಕರು ಬಂಗಾರ ಹನುಮಂತ ಅವರು ಇದ್ದಾರೆ. ಅವ್ರು ಮಾತಾಡ್ತಾರೆ. ನಮ್ಮ ಕ್ಷೇತ್ರದ ನಾನು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾತಾಡ್ತೀವಿ. 2028ಕ್ಕೆ 100ಕ್ಕೆ ಭಾರತೀಯ ಜನತಾ ಪಕ್ಷದ ಬಾವುಟ ಆಗ್ತದೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಸ್ಥಳೀಯರಿಗೆ ನಮ್ಮ ರಾಜ್ಯ ನಾಯಕರಾಗಲಿ ನಮ್ಮ ಜಿಲ್ಲೆಯ ನಾಯಕರಾಗಲಿ ಆಶೀರ್ವಾದ ಮಾಡ್ತಾರೆ. ಆ ನಂಬಿಕೆ ನಮಗೆ ಐತೆ. ಹಾಗಾಗಿ ಇಲ್ಲಿಂದ ನಾವು ಪಕ್ಷ ಸಂಘಟನೆ ಮಾಡ್ಕೊಂಡು ಜೊತೆಗೂಡಿ ಹೋಗ್ಬೋದಾಯ್ತಲ್ಲ. ಹೋಗ್ತೀವಿ, ಹಂಗೇನಿಲ್ಲ. ಮುಂದೆ ಹೋಗಿ ಕಲಿಬೋದಂಗ ಮುಂದೆ ಹೋಗ್ತಾ ನಾವು ಜೊತೆ ಆಗ್ಬೋದಂಗ ಏನಿಲ್ಲ. ನಮ್ಮಲ್ಲಿ ಪ್ರತ್ಯೇಕವಾಗಿ ಹೋಗ್ಬೇಕಂತ ಹೇಳಿಲ್ಲ. ನಾವು ಪೂರ್ವ ನಿಯೋಜಿತವಾಗಿ ಮಾಡಿದ್ವಿ. ಹೀಗಾಗಿ ಅವ್ರು ಮುಂದೆ ಹೋಗಿದ್ದಾರೆ. ನಾವು ಹಿಂದೆ ಸಣ್ಣವರು ಹಿಂದೆ ಹೋಗ್ತೀವಿ. ಇಂದಿನ ಅಧ್ಯಕ್ಷರು ಸೇರಿಸತಕ್ಕಂಥ ಎಲ್ಲ ನನ್ನ ಕೂಡಲಿಗಿ ತಾಲೂಕಿನ ಪಕ್ಷದ ಎಲ್ಲ ನನ್ನ ದೊಡ್ಡ ಕಾರ್ಯಕರ್ತರ ಹಿರಿಯರೇ ಹಾಗೂ ಸಮಸ್ತ ಕೂಡಲಿಗಿ ಕ್ಷೇತ್ರದ ನನ್ನ ಅಣ್ಣ ತಮ್ಮಂದಿರೇ, ಇವತ್ತು ನಮ್ಮ ನಾಡಿನ ಒಳಿತಿಗಾಗಿ ಕೂಡಲಿಗಿ ಕ್ಷೇತ್ರದ ಸಮಸ್ತ ರೈತರ ಏಳಿಗೆಗಾಗಿ ಸಂಕಲ್ಪ ಮಾಡಿದ ಶ್ರೀ ಗುರು ಕೊಟ್ಟೂರೇಶ್ವರನಿಗೆ ಪಾದಯಾತ್ರೆ ಮುಖಾಂತರ ನಾವು ಸಂಕಲ್ಪ ಮಾಡಿ ರಥೋತ್ಸವಕ್ಕಾಗಿ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತೆಲ್ಲ ನಮ್ಮ ತಾಲೂಕಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಪಕ್ಷದ ಕಾರ್ಯಕರ್ತರು, ರೈತ ಬಾಂಧವರು, ತಾಯಂದಿರು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಗೆ ಹಾರೈಸ್ಬೇಕಂತ ಹೇಳಿ ನಾನು ಎಲ್ಲ ಸಹೋದರರನ್ನು ವಿನಂತಿ ಮಾಡ್ತೀನಿ. ಅಲ್ಲ, ನೀವು ಈಗೇನು ಪಕ್ಷದ ಪರವಾಗಿ ಹೋಗ್ತಾ ಇದ್ದಾರಾ, ವೈಯಕ್ತಿಕ ಹೋಗ್ತಾ ಇದ್ದಾರೆ? ನಾವು ನಮ್ಮ ಪಕ್ಷದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನೋ ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಸಮಸ್ತ ರೈತ ಬಾಂಧವರು ಉತ್ತಮ ಮಳೆಯಾಗಿ ಉತ್ತಮ ಬೆಳೆಗೆ ಉತ್ತಮವಾದಂಥ ಬೆಲೆ ಸಿಗಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಸರ್ವರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಬಸವೇಶ್ವರನಿಗೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮಂಡಲದ ವತಿಯಿಂದ ನಮ್ಮ ಪಾದಯಾತ್ರೆಯನ್ನು ಅಲ್ಲ, ಈಗ ನೀವು ಮಂಡಲದ ವತಿಯಿಂದ ನೀವು ಈಗ ಆರಂಭ ಮಾಡಿದಿರಿ. ಈಗಾಗಲೇ ನಿಮ್ಮ ಹಿರಿಯ ಮುಖಂಡರಾದಂಥ ರಾಮುಲು ಅವರು ಅವಲೇ ಪಾದಯಾತ್ರೆ ಆರಂಭ ಮಾಡಿದರು. ಯಾಕೆ ಪ್ರತ್ಯೇಕ ಯಾಕದು ಪಕ್ಷ ಅಂದಮೇಲೆ ಒಂದು ಕಡೆಯಿಂದ ಎಲ್ಲರೂ ಒಟ್ಟಿಗೆ ಮಾಡ್ಬೋದು? ಏನಿಲ್ಲ, ನಾವು ಮೊದಲೇ ನಿರ್ಧಾರ ಮಾಡಿದ್ವಿ. 21ನೇ ತಾರೀಕು ರಾತ್ರಿ 8 ಗಂಟೆಗೆ ಪಾದಯಾತ್ರೆ ಮಾಡಬೇಕಂತ ಮಾಡಿದ್ವಿ. ನಮ್ಮ ರಾಜ್ಯದ ನಾಯಕರು, ನಮ್ಮೆಲ್ಲರ ಸಹೋದರರು ಕೂಡ ಅವರು ಪಾದಯಾತ್ರೆ ಕೂಡ ಅವರು ವೈಯಕ್ತಿಕವಾಗಿ ಮಾಡಿರ್ಬೋದು. ಅದು ಕೂಡ ನಾವು ಶುಭ ಹಾರೈಸ್ತೀವಿ. ನಾವು ಮೊದಲೇ ಸಂಕಲ್ಪ ಮಾಡೋದಕ್ಕೆ ನಾವು 21ನೇ ತಾರೀಕು ರಾತ್ರಿ 9 ಗಂಟೆಗೆ ಆಂಜನೇಯ ಅವರ ಪೂಜೆ ಸಲ್ಲಿಸಿ ಅಧಿದೇವರಾಗಿರ್ತಕ್ಕಂಥ ಪ್ರಸನ್ನಾಂಜನೇಯ ದೇವರ ಆಶೀರ್ವಾದ ತಗೊಂಡು ಇಲ್ಲಿಂದ ಹೋಗ್ಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ವಿ. ಹಾಗಾಗಿ ಇದೇನು ನಾವು ಪ್ರತ್ಯೇಕ ಅಂತ ಏನಲ್ಲ. ಇಷ್ಟು ವರ್ಷ ಇಲ್ಲದ್ದು ಇವತ್ತೇ 2 ಬಣಗಳು ಅಂತ ಅನ್ಕೋಬೇಕು. ಬಣ ಅಂತ ಏನಿಲ್ಲ, ಯಾಕಂದರೆ ನಾವು ಕೂಡ್ಲಿಗಿಯಿಂದ ನಾವು ಸ್ಥಳೀಯರಾಗಿರ್ತೀವಿ. ನಾವು ಇಲ್ಲಿ ಸ್ಥಳೀಯವಾಗಿ ನಾವು ಕೂಡ 20 ವರ್ಷದಿಂದ ನಾವಿಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಈಗ ರಾಜಕೀಯವಾಗಿ ಇವತ್ತು ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ವಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ. ಸರಿಯಾದ ರೀತಿಯಿಂದ ಕೂಡ್ಲಿಗಿ ಕ್ಷೇತ್ರದ ಇವತ್ತು ನಾವೇನು ನೀರಾವರಿ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಪ್ರತಿಯೊಂದು ಕೆರೆಗೆ ನೀರು ತರಿಸ್ಬೇಕಂತೇಳಿ ಸುಮಾರು 700-800 ಕೋಟಿ ಅನುದಾನವನ್ನು ಕೊಟ್ಟು 95% ಕಾಮಗಾರಿ ಮುಗಿಸಿದ್ರು. ಉಳಿದ 5% ಈ ಸರ್ಕಾರದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲವನ್ನು ನೋಡಿ ಇಲ್ಲಿಂದ ನಾವು ಇಲ್ಲಿವರೆಗೂ ಏನೋ ಮಾಡ್ತಾರೆ ಅಂತ ನೋಡಿದ್ವಿ. 2 ವರ್ಷ ಆಯಿತು. ಯಾವುದೇ ಪ್ರಗತಿ ಕಾಣುವಂಥ ಯೋಜನೆಗಳು ನಮ್ಮ ತಾಲೂಕಿನಲ್ಲಿ ನಡೆಸೋ ಕಾರಣ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ.
ನಮ್ಮ ಪಕ್ಷದ ಒಂದು ಅಜೆಂಡವನ್ನು ಏನು ನಮ್ಮ ತಾಲೂಕಿಗೆ ನ್ಯಾಯ ಸಿಗಬೇಕು ಅದ್ರ ಸಲುವಾಗಿ ನಾವು ಹೋರಾಟ ಮಾಡಲಿಕ್ಕೆ ಇಲ್ಲಿಂದ ನಾವು ಪ್ರಾರಂಭ ಮಾಡಬೇಕಂತ. ಅಲ್ಲ, ಅದು 5% ಮುಗಿಸೋಕೆ ನಿಮ್ಮ ಕಾರ್ಯಸೂಚಿ ಏನು? ನಾವು ಇನ್ನು ಸ್ವಲ್ಪ ದಿನ ನೋಡ್ತೀವಿ. ಅಲ್ಲಿಂದ ನಾವು ಇನ್ನೂ ಪಕ್ಷದ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಹನುಮಂತ ಅವರ ನೇತೃತ್ವದಲ್ಲಿ ನಾವು ಮುಂದಿನ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ನಾವು ಏನು ಹೋರಾಟ ಮಾಡಬೇಕು, ನಮ್ಮ ರಾಜ್ಯದ ನಾಯಕರು ನಮ್ಮ ಜಿಲ್ಲೆಯ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಒಂದು ಹೋರಾಟವನ್ನು ಮಾಡಿ ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಜನರಿಗೆ ನ್ಯಾಯ ಕೊಡಿಸೋಕ್ಕೆ ನಾವು ಏನು ಹೋರಾಟ ಮಾಡಬೇಕು ಅಂತ ಮಾಡಿ. ಇದು ಪಾದಯಾತ್ರೆ ಉದ್ದೇಶ ಅನ್ನೋದೇ ಅರ್ಥ ಆಗ್ತದೆ. ನಾನು ಹೇಳಿದ್ವಲ್ಲ, ಇದು ಯಾಕಂತಂದ್ರೆ ಅದು ಈ ವರ್ಷನೇ ಇವತ್ತೇ ಇದೇ ಏನಿಲ್ಲ, ಪ್ರತಿ ವರ್ಷನೂ ಹೋಗ್ತೇವೆ. ಈಗ ನಾವು 9 ವರ್ಷದಿಂದ ಹೋಗ್ತಾ ಇದ್ದೀವಿ. ಏನಂದರೆ ನಾವು ಈ ರೀತಿಯಾಗಿ ಒಂದು ಸಮೂಹವನ್ನು ಇಲ್ಲಿ ಆಂಜನೇಯ ಕಾರ್ಯಕರ್ತರಲ್ಲಿ ಗೊಂದಲಗಳು ಆಗ್ತಿದ್ದಾವೆ. ಒಂದೇನಿಲ್ಲ, ನಮ್ಮನ್ನೇ ಒಂದೇ ನಮ್ಮ ಅಜೆಂಡಾ ಯಾವತ್ತಿಗೂ ಕೂಡ ಒಂದೇ. ನಾವು 2018ರಿಂದ ಇನ್ನವರೆಗೂ ಕೂಡ ಸ್ಥಳೀಯ ಹೋರಾಟ